ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾರ? ಈ ನಿಟ್ಟಿನಲ್ಲಿ ಅಪೀಲ್ ಮಾಡಬೇಕಾಗತ್ತೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರದ ವತಿಯಿಂದ ನೇಮಕವಾಗಿರುವಂತಹ ವಕೀಲರು ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡ್ಕೋಬೇಕು. ಇವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕು, ಕಳೆದ ಬಾರಿ ಹಿಂಗಾಗಿತ್ತು ಅಂತ ಹೇಳಿ ಆ ನಿಟ್ಟಿನಲ್ಲಿ ಅಪೀಲ್ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಶಿಫ್ಟ್ ಮಾಡಿದರೆ ಇಲ್ಲಿ ಇನ್ನೊಂದು ಕಡೆಗೆ ಸಮಸ್ಯೆ ಏನು ಅಂತಂದರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡ್ಕೊಳ್ಳಿ, ಇದನ್ನು ದಿನನಿತ್ಯವೂ ಕೂಡ ವಿಚಾರಣೆಯನ್ನು ಮಾಡಿ ಬೇಗ ಇತ್ಯರ್ಥ ಮಾಡಿ ಅಂಥೇಳಿ. ಕಾರಣ 6 ತಿಂಗಳ ಒಳಗಡೆಗೆ ಈ ಟ್ರಯಲ್ ಮುಗಿಯದೇ ಇದ್ದರೆ ನೀವು ಆವಾಗ ಬೇಲಿಗೆ ಅಪೀಲ್ ಮಾಡಬಹುದು ಅನ್ನೋದನ್ನು ಹೇಳಿರೋದ್ರಿಂದ ವಿಚಾರಣೆಯನ್ನು ತಡ ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ವಿಚಾರಣೆ ಬೇಗ ಮುಗಿಲಿ ಅನ್ನೋದು ಈಗ ಸ್ಟ್ಯಾಂಡು ಪೊಲೀಸರದ್ದು. ಆ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕಿಗೆ ಮನವಿ ಮಾಡುವಂಥ ಸಾಧ್ಯತೆ ಬಹುತೇಕವಾಗಿದೆ. ಇದೆಲ್ಲದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೊಂದು ಶಾಕ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಗೆ ಪೊಲೀಸರ ಮನವಿ. ಸೋಮವಾರ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಸಾಧ್ಯತೆ. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ನಿರಾಕರಣೆ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಸುಪ್ರೀಂ ಕೋರ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತ್ವರಿತಗತಿ ವಿಚಾರಣೆಗೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ತ್ವರಿತಗತಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಮುಗಿಸಿ ಆರೋಪಿಗಳಿಗೆ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಬೇಕು. ಹೀಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚಿಸಿ ಎಂದು ಸೋಮವಾರ ಸರ್ಕಾರಕ್ಕೆ ಮನವಿ ಮಾಡಲಿದ್ದಾರೆ. ಈ ಬಗ್ಗೆ ಪೊಲೀಸರು ಕಾನೂನು ಇಲಾಖೆ ಜೊತೆ ಚರ್ಚಿಸಿದ್ದು ಸಾಧಕ ಬಾಧಕಗಳನ್ನ ಹಂಚಿಕೊಂಡಿದ್ದಾರೆ. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಎದೆ ಬಡಿತ ಜೋರಾಗಿದೆ. ದರ್ಶನ್ ಮತ್ತೆ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳಿಗೆ ಆದಷ್ಟು ಬೇಗ ಟ್ರಯಲ್ ಅನ್ನು ಮುಗಿಸ್ಬೇಕು. ಈ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಓಪನ್ ಮಾಡಿಕೊಡಿ ಅನ್ನೋ ಮಟ್ಟಿಗೆ ಅಧಿಕಾರಿಗಳು ಸರ್ಕಾರಕ್ಕೆ ಕೇಳೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಒಂದಷ್ಟು ಸಿದ್ಧತೆಗಳಾಗಿದ್ದಾವೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಹೀಗಾಗಿ ಕಾನೂನು ಇಲಾಖೆ ಜೊತೆ ಚರ್ಚೆಯನ್ನು ನಡೆಸಿ ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಓಪನ್ ಮಾಡಿಕೊಟ್ರೆ ಟ್ರಯಲ್ ಅನ್ನು ಮುಗಿಸಿ ಈ ಕೇಸ್ನಲ್ಲಿ ಆರೋಪಿಗಳು ದೋಷಿಗಳು ನಿರ್ದೋಷಿಗಳು ಅಂತೇಳಿ ಈ ಕೇಸನ್ನು ಮುಗಿಸ್ಬೇಕು. ಹೀಗಾಗಿ ಇಲ್ಲಿ ನೀವು ಆದಷ್ಟು ಬೇಗ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಿಕೊಡಿ ಅನ್ನೋ ಮಟ್ಟಿಗೆ ಕೇಳೋದಕ್ಕೆ ತಯಾರಿಯನ್ನು ಸಹ ಮಾಡ್ಕೊಳ್ತಿದ್ದಾರೆ. ಸರ್ಕಾರ ಯಾವ ಮಟ್ಟಿಗೆ ಇದನ್ನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಗೊತ್ತಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ 6 ತಿಂಗಳ ಒಳಗಾಗಿ ಈ ಕೇಸ್ನ ಟ್ರಯಲನ್ನು ಮುಗಿಸ್ತೀವಿ ಅನ್ನೋ ಮಟ್ಟಿಗೆ ಮಾಹಿತಿಯನ್ನು ಹೇಳಲಾಗಿದೆ. ಹೀಗಾಗಿ ಆದಷ್ಟು ಬೇಗ ಈ ಒಂದು ಪ್ರಕರಣದ ಟ್ರಯಲ್ ಮುಗಿಸೋಕೆ ಫಾಸ್ಟ್ ಟ್ರ್ಯಾಕ್ ಆಗಿ ಅನುಮತಿಯನ್ನು ನೀಡಿ ಅನ್ನೋ ಮಟ್ಟಿಗೆ ಇದೀಗ ಸರ್ಕಾರವನ್ನು ಕೇಳೋದಕ್ಕೆ ಅಧಿಕಾರಿಗಳು ಚಿಂತನೆಯನ್ನು ನಡೆಸುತ್ತಿದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ದರ್ಶನ್? ಬೆಂಗಳೂರು ಜೈಲಿನಿಂದ ಶಿಫ್ಟ್ಗೆ ಮನವಿ. ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಜೈಲಾಧಿಕಾರಿಗಳು ಕೋರ್ಟ್ಗೆ ಮನವಿ ಸಲ್ಲಿಸೋ ಸಾಧ್ಯತೆ ಇದೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿಗಳ ಜೊತೆ ದರ್ಶನ್ ಸಂಪರ್ಕ ಬೆಳೆಸಿದ್ದು ಈ ಬಾರಿಯೂ ಅದೇ ರೀತಿ ಘಟನೆಗಳು ಮರುಕಳಿಸುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ರನ್ನ ಬಳ್ಳಾರಿ ಜೈಲು ಶಿಫ್ಟ್ಗೆ ಮನವಿ ಸಲ್ಲಿಸಲು ನಿರ್ಧರಿಸಿದ್ದಾರೆ. ಇನ್ನು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದುಕೊಳ್ತಾರ. ಬಹುತೇಕ ಆ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ತಿಲ್ಲ. ಕಾರಣ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಕೋರ್ಟ್ ಮುಂದೆ ಅಪ್ಲಿಕೇಶನ್ ಅನ್ನ ಹಿಡಿದು ಬಂದಿದ್ರು. ಈ ಆರೋಪಿಗಳು ಮೊದಲಿದ್ದಂತಹ ಜೈಲಿಗೆ ರವಾನೆಯನ್ನ ಮಾಡಿ, ಯಾಕಂತ ಹೇಳಿದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದೆ, ಇವ್ರಿಗೆ ರಾಜಾತಿಥ್ಯವನ್ನು ಕೊಟ್ಟಿದೆ, ಅದಲ್ಲಿ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತೆ ಅನ್ನೋ ಮಟ್ಟಿಗೆ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಹೀಗಾಗಿ ಆ ಒಂದು ಭಯದಿಂದ ಅಧಿಕಾರಿಗಳು ಇವರು ಮೊದಲಿದ್ದಂತಹ ಜೈಲ್ಗಳಿಗೆ ರವಾನೆ ಮಾಡಿ ಅನ್ನೋ ಮಟ್ಟಿಗೆ ಇವತ್ತು ಕೋರ್ಟ್ ಮುಂದೆ ಅಪ್ಲಿಕೇಶನ್ ಅನ್ನ ಹಿಡಿದು ಬಂದಿದ್ರು. ಕೋರ್ಟ್ಗೆ ಈ ಒಂದು ಅಪ್ಲಿಕೇಶನ್ ಅನ್ನು ಹಿಡಿದು ಬಂದಂತಹ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು SPP ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅನ್ನೋ ಮಟ್ಟಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಹುತೇಕ ಸೋಮವಾರ ಅಥವಾ ಮಂಗಳವಾರ SPP ಮುಖಾಂತರ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಇವ್ರನ್ನ ಈ ಹಿಂದೆ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದರು, ಇತರ ಆರೋಪಿಗಳು ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿದ್ದರು. ಹೀಗಾಗಿ ಆ ಜೈಲುಗಳಿಗೆ ವರ್ಗಾವಣೆಯನ್ನು ಮಾಡಿ ಅನ್ನೋ ಮಟ್ಟಿಗೆ ಇದೀಗ ಜೈಲಧಿಕಾರಿಗಳು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಜೈಲಿನಲ್ಲಿ 2ನೇ ರಾತ್ರಿ ಕಳೆದ ದರ್ಶನ್ ಅಂಡ್ ಟೀಮ್ ಮತ್ತೆ ಜೈಲು ಸೇರೋದು ನನಗೆ ಗೊತ್ತಿತ್ತು. ಇನ್ನು ಪರಪ್ಪನ ಅಗ್ರಹಾರ ಜೈಲು ಸೇರಿ ದರ್ಶನ್ 2 ದಿನವಾಗಿದೆ. ಜೈಲಲ್ಲಿ ನಿನ್ನೆ ಬೆಳಗ್ಗೆ ಸೈಲೆಂಟ್ ಆಗಿದ್ದ ದರ್ಶನ್ ರಾತ್ರಿ ಜೈಲಾಧಿಕಾರಿಗಳು ಹಾಗೂ ಸಹಚರರ ಜೊತೆ ಮಾತನಾಡಿದ್ದಾರೆ. ನನಗೆ ಜೈಲು ಶಿಕ್ಷೆ ಆಗುತ್ತೆ ಅಂತ ಗೊತ್ತಿತ್ತು. ಕಳೆದ ತಿಂಗಳು ಹೈಕೋರ್ಟ್ ತೀರ್ಪಿನ ಬಗ್ಗೆ ಸುಪ್ರೀಂ ಬೇಸರ ವ್ಯಕ್ತಪಡಿಸಿದಾಗಲೇ ನನಗೆ ಜೈಲು ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಿತ್ತು. ಹೀಗಾಗಿ ನಾನು ಮಾನಸಿಕವಾಗಿ ಧೈರ್ಯವಾಗಿದ್ದೇನೆ. ನನ್ನನ್ನ ಬಂಧಿಸಿದ್ದು ಅಚ್ಚರಿ ತಂದಿಲ್ಲ ಅಂತ ಜೈಲಾಧಿಕಾರಿಗಳ ಬಳಿ ದರ್ಶನ್ ಹೇಳಿಕೊಂಡಿದ್ದಾರೆ.
ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಚಿತ್ರದುರ್ಗ ಜಗ್ಗ ಅಲಿಯಾಸ್ ಜಗದೀಶ್ ಮತ್ತು ಅನುಕುಮಾರ್ ಕೂಡ ನಿನ್ನೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಈ ಇಬ್ಬರಿಗೂ ಕೈದಿ ನಂಬರ್ ಜನರೇಟ್ ಆಗಿದ್ದು, ಜಗದೀಶ್ಗೆ 7322 ಕೈದಿ ನಂಬರ್ ಹಾಗೂ ಅನುಕುಮಾರ್ಗೆ 7323 ಕೈದಿ ನಂಬರ್ ನೀಡಲಾಗಿದೆ. ನಿನ್ನೆ ದರ್ಶನ್, ಪವಿತ್ರ ಗೌಡ ಹಾಗೂ ಸಹಚರರಿಗೂ ಜೈಲು ಸಿಬ್ಬಂದಿ ಕೈದಿ ನಂಬರ್ ನೀಡಿದ್ರು. ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 7314, ಪವಿತ್ರ ಗೌಡ ಕೈದಿ ನಂಬರ್ 7313 ಸೇರಿದಂತೆ ಎಲ್ಲರಿಗೂ ಕೈದಿ ನಂಬರ್ ನೀಡಿದ್ದಾರೆ. ಒಟ್ನಲ್ಲಿ ಮಾಡಬಾರದ್ದು ಮಾಡಿದ್ರೆ ಆಗಬಾರದ್ದೇ ಆಗೋದು ಅನ್ನೋದಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವೇ ನಿದರ್ಶನ. ದರ್ಶನ್ ಅಂಡ್ ಗ್ಯಾಂಗ್ ಏನೋ ಮಾಡಲು ಹೋಗಿ ಮತ್ತೇನೋ ಆಗಿ ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತೆ ಆಗಿದ್ದು ವಿಪರ್ಯಾಸವೇ ಸರಿ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.